ಈ ದೇಶಕ್ಕೆ ಆಹಾರವನ್ನು ಉತ್ಪಾದಿಸುವ ರೈತರು ನಿಜವಾದ ಯಾಂತ್ರಿಕರು, ಉದ್ಯಮಿದಾರರು. ಆದರೆ ಸರ್ಕಾರ ಮತ್ತು ಸಮಾಜ ರೈತರನ್ನು ಪರಿಗಣಿಸದೆ ಅವರನ್ನು ಕಡೆಗಣಿಸುತ್ತಾ ಬರುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಎಂದು ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಸಿ ಚಂದನಗೌಡರವರು ಬೇಸರ ವ್ಯಕ್ತಪಡಿಸಿದರು. ಅನ್ನದಾತರು ಮಣ್ಣಿನಿಂದ ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು, ಈ ಬಗ್ಗೆ ಜ್ಞಾನ ಬೆಳೆಸಿಕೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಉದ್ಯಮಿ ಕ್ಷೇತ್ರವನ್ನಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಜಾಗೃತರಾಗಬೇಕೆಂದು ತಿಳಿಸಿದರು. ಸರ್ಕಾರದ ಬಾಲಂಗೋಚಿಗಳಾಗಿ ಬದುಕುವಂತಹ ಮನಸ್ಥಿತಿಯಿಂದ ರೈತರು ಹೊರಬರಬೇಕು. ತಾವು ಬೆಳೆದ ಬೆಳೆಗೆ ತಾವೇ ಬೆಲೆಯನ್ನು ಸೃಷ್ಟಿಸಿಕೊಳ್ಳುವಂತಹ ಮಾರುಕಟ್ಟೆಯ ಪರಿಣಿತಿಯನ್ನು ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಮುಂದಿನ ದಿನಗಳಲ್ಲಿ ದೇಶದಲ್ಲಿರುವ ಪ್ರತಿಷ್ಠಿತ ಸಾವಯವ ಕೃಷಿ ಕೇಂದ್ರಗಳಿಂದ ಪ್ರಮಾಣ ಪತ್ರ ಪಡೆಯುವ ಮುಖಾಂತರ ತಾವೇ ಸಾವಯವ ಮಾರುಕಟ್ಟೆಯ ಮೂಲಕ ಗ್ರಾಹಕರಿಗೆ ಆಹಾರ ಉತ್ಪನ್ನಗಳನ್ನು ತಲುಪಿಸುವಂತಹ ಪ್ರಯತ್ನದೊಂದಿಗೆ ಗ್ರಾಹಕರು ಸಂತೃಪ್ತಿಯಾಗಲಿ, ರೈತರು ಸಮೃದ್ಧಿಯಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಿಸುವ ಕಾರ್ಯಕ್ಕೆ ಸರ್ಕಾರಗಳು ಹಾಗೂ ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ಸಲಹೆ ನೀಡಿದರು. ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಾನು ಬಹಳ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಈ ಒಂದು ವಿಧಾನಸಭೆ ಆಗ್ಬೋದು, ಹಾಗೆ ಲೋಕಸಭೆ. ವಿಧಾನಸಭೆ ಮತ್ತು ಲೋಕಸಭೆಗೆ ಎಷ್ಟು ಒಂದು ಪವರನ್ನು ಕೊಟ್ಟಿದೆ ನಮ್ಮ ಸಂವಿಧಾನ, ಅಷ್ಟೇ ಒಂದು ಪವರನ್ನು ಗ್ರಾಮ ಸಭೆಗೂ ಕೂಡ ಕೊಟ್ಟಿದೆ. ಬಹುಶಃ ಇವತ್ತು ಗ್ರಾಮ ಸಭೆಯಲ್ಲೇ ನಿರ್ಣಾಯಕ ಮಾಡುವಂಥ ಒಂದಷ್ಟು ವಿಚಾರಗಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶ ಹಳ್ಳಿಯಿಂದ ಕೂಡಿರೋ ದೇಶ. ಗ್ರಾಮಾಂತರ ಭಾಗದಲ್ಲಿ ಪ್ರದೇಶದ ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಹಕ್ಕುಗಳನ್ನು, ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಆ ಗ್ರಾಮ ಸಭೆ ಪರಿಮಿತಿಗೆ ಇವತ್ತು ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಸಭೆಯಿಂದ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ಒಂದಷ್ಟು ಸದಸ್ಯರುಗಳು ಎಲ್ಲೋ ಹೆಡುತ್ತಿದ್ದಾರೆ ಅಂತೇಳಿ ನಾವು ಅದನ್ನು ಅರ್ಥೈಸ್ಕೊಳ್ಳೋದ್ರ ಮುಖಾಂತರ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ಗ್ರಾಮ ಸಭೆಗಳ ಮುಖಾಂತರ ಗ್ರಾಮದಲ್ಲಿಯೇ ಬಗೆಹರಿಸಬೇಕು ಅಂತೇಳಿ ಇವತ್ತೇನು ನಮ್ಮ 224 ವಿಧಾನಸಭಾ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಪಂಚಾಯಿತಿ ಅಥವಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಗ್ರಾಮಗಳನ್ನು ಅವರು ಗುರುತಿಸಿ ಆ ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು, ಬಹಳ ಮೂಲಭೂತವಾಗಿ ರೈತರಲ್ಲಿರ್ತಕ್ಕಂಥ ಬಹಳ ಕಠಿಣವಾದಂಥ ಸಮಸ್ಯೆಗಳನ್ನು ಆ ಗ್ರಾಮ ಸಭೆ ವ್ಯಾಪ್ತಿಯಲ್ಲೇ ಬಗೆಹರಿಸಿದ್ರೆ ನಿಜಕ್ಕೂ ಇದು ನಮ್ಮ ರಾಜಧಾನಿ ವಿಧಾನಸೌಧದ ಮೆಟ್ಲು ತನಕ ಬರೋದಿಲ್ಲ ಎಂಬ ಸತ್ಯವನ್ನು ಅರಿತ ನಾವು ಇವತ್ತು ರೈತರಿಗೆ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಒಂದಷ್ಟು ವಿವರಗಳನ್ನು ನಾವು ಬಹಳ ದಾಖಲೆ ಮುಖಾಂತರ ಅದನ್ನು ಸಂಗ್ರಹಿಸೋದ್ರ ಮುಖಾಂತರ ಅಲ್ಲಿಯ ದಂಡಾಧಿಕಾರಿಗಳಾಗ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ PDOs ಆಗ್ಬೋದು, ಹಾಗೆ ಅರಣ್ಯ ಭಾಗದಲ್ಲಿ ಬರ್ತಕ್ಕಂಥ ಹಿರಿಯ ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಒಟ್ಟುಗೂಡಿ ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೆ ನಮ್ಮ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಕ್ರೋಢೀಕರಿಸಿ ಗ್ರಾಮ ಸಭೆ ಮುಖಾಂತರ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ರೈತ ಕಲ್ಯಾಣ ಎಲ್ಲೋ ಒಂದು ವಿಶೇಷವಾದಂಥ ಮಹತ್ವವಾದಂಥ ಹೆಜ್ಜೆಯನ್ನು ಇಡೋದ್ರ ಜೊತೆಗೆ ಇಲ್ಲಿ ನಾವು ಸಫಲತೆಯನ್ನು ಕೂಡ ಕಾಣ್ತಾ ಇದ್ದೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಿಜಕ್ಕೂ ಬಹಳ ಕಠಿಣವಾದಂಥ ಮತ್ತು ನಾಚಿಕೆ ಆಗುವಂಥ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಮೈಸೂರಿಂದನೇ ಹಾರಿಸಿ ಗೆದ್ದು ಹೋದಂಥ ನನ್ನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ನಿಮ್ಗೇನಾದ್ರೂ ಋಣದ ಪ್ರಜ್ಞೆ ಇದ್ದರೆ, ತಮ್ಗೇನಾದ್ರೂ ಸ್ವಲ್ಪ ಒಂದು ಆತ್ಮಸಾಕ್ಷಿ ಅನ್ನೋದಿದ್ದರೆ, ಯಾವುದ್ರಿ ಗ್ರೇಟ್ ಮೈಸೂರದು? ಇತಿಹಾಸದ ಪುಟಗಳೇ ಹೇರುತ್ತೆ ಸ್ವಾಮಿ. ನೀವು ಒಂದು ಸ್ವಲ್ಪ ಇತಿಹಾಸ ಪುಟಗಳನ್ನು ತೆರೆದು ನೋಡಿ. 1905ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಏಷ್ಯಾ ಖಂಡದಲ್ಲೇ ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಏನಾದರೂ ವಿದ್ಯುತ್ತನ್ನು ಅಂದಿನ ಮಹಾರಾಜರು ನಮಗೆ ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇರ್ತಿದ್ವ ಅನ್ನೋದನ್ನ ನೀವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಇಡೀ ಪ್ರಪಂಚನೇ ಕೂಗೇಳುತ್ತೆ. ಮೈಸೂರು ಐತಿಹಾಸಿಕ ಹಿನ್ನೆಲೆ ಇದೆ, ಅದಕ್ಕೆ ಆಧ್ಯಾತ್ಮಿಕವಾದಂಥ ಒಂದು ಸಿದ್ಧಾಂತ ಇದೆ. ಇವತ್ತು ಮೈಸೂರನ್ನ ಬೆಳವಣಿಗೆಯನ್ನ ನೋಡಿ ನಮ್ಮ ದೇಶ ವ್ಯಾಪ್ತಿಗಳನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋ ಒಂದಷ್ಟು ವಿಚಾರಗಳೆಲ್ಲ ನಮ್ಮ ಇತಿಹಾಸದಲ್ಲಿ ಸಿಗಬೇಕಾದ್ರೆ ತಾವೇನು ಹೋಗಿ ಗ್ರೇಟ್ ಮೈಸೂರು ಮಾಡ್ತಕ್ಕಂಥದ್ದು? ಮೈಸೂರಿಗೆ ತಾವೇನು ಗ್ರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ.
ಮೈಸೂರಿನ ಮೆರುಗೆ ಗ್ರೇಟ್ ಸಿಟಿ ಅದು. ಅದಕ್ಕಾದಂಥ ಒಂದು ಕಲ್ಚರ್, ಅದಕ್ಕೆ ಆದಂಥ ಒಂದು ಸಂಪ್ರದಾಯ ಇದೆ. ಇದು ನಿಜಕ್ಕೂ ಒಂದು ಹುನ್ನಾರ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ, ನೇರವಾಗಿ ಹೇಳ್ತೇನೆ. ಸರ್, ಇತ್ತೀಚಿನ ದಿನಗಳನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಏನು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ, ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರ್ತಕ್ಕಂಥ, ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಗಡಿ ಭಾಗದಲ್ಲಿ ಏನು ನಾಗರಹೊಳೆ ಮತ್ತು ಬಂಡೀಪುರ ಅಂತೇಳಿ ಏನು ಇವತ್ತು ನ್ಯಾಷನಲ್ ಪಾರ್ಕ್ ಅಂತೇಳಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಕನ್ಸಿಡರ್ ಮತ್ತು ರೆಕಗ್ನೈಸ್ ಮಾಡಿದೆ. ಆ ಭಾಗದಲ್ಲಿ ಇವತ್ತು NTC ಅಂತೇಳಿ ಒಂದು ಆ್ಯಕ್ಟ್ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಇದು ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳಿ ತಾವು ಗುರುತಿಸ್ ಮಾಡಿದಿರಿ. ಜೊತೆಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ತಂದಿದ್ರಿ, ಎಲಿಫೆಂಟ್ ಕಾರಿಡಾರ್ಸ್ ಇದೆ, ಮತ್ತು ಚೀತಾ, ಎಲ್ಲ ವನ್ಯ ಮೃಗಗಳಿಗೂ ಕೂಡ ತಮ್ಮದೇ ಆದಂಥ ಒಂದು ನೆಲೆ ಇವತ್ತು ಅರಣ್ಯದಲ್ಲಿತ್ತು. ಇವತ್ತು ಅರಣ್ಯದಿಂದ ಪ್ರಾಣಿಗಳು ಈಚೆ ಯಾಕೆ ಬರ್ತಿದ್ದಾವೆ ಅನ್ನೋದನ್ನು ಕೂಡ ಇವತ್ತು ನಾವು ಪ್ರತಿನಿತ್ಯ ಪ್ರತಿ ಕ್ಷಣನೂ ಅರಣ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ವಿ. ಎಲ್ಲೋ ನಿಮ್ಮ ವೈಫಲ್ಯತೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಆಂತರಿಕ ಕಲೆಗಳಿಂದ ಇವತ್ತು ನಮ್ಮ ರೈತರು ಬಲಿಪಶುವಾಗ್ತಿದ್ದಾರೆ ಅಂತೇಳಿ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲು ಕಾಡು ಪ್ರಾಣಿಗಳ ಮೂಲಸ್ಥಾನ ಏನು ಅರಣ್ಯ ಇದೆ, ಅರಣ್ಯದಲ್ಲಿ ಅವಕ್ಕೆ ಮೂಲಭೂತವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ನೀವು ಒದಗಿಸ್ಕೊಟ್ಟಿದ್ದೆ ಆದರೆ ಖಂಡಿತ ಅವು ಟೆರಿಟರಿ ಬಿಟ್ಟು ಈಚೆ ಬರಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ನೀವು ಇವತ್ತು ಕಾಡನ್ನು ನಿಮ್ಮ ಏನು ಮೋಟಿವೇಶನ್ ಇದೆ, ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ 21% ಇದೆ ನಮ್ಮ ರಾಜ್ಯದಲ್ಲಿ, ನಿಮ್ಮ ಮೋಟೋ ಏನು 36% ಮಾಡಬೇಕು ಅಂತೇಳಿ. ನೀವು ಇಲ್ಲದ ಸಲ್ಲದ ವ್ಯಾಪ್ತಿ ಪ್ರದೇಶಗಳನ್ನೆಲ್ಲ ಕಾಡುಗಳನ್ನಾಗಿ ಮಾರ್ಪಡಿಸ್ಕೊಳ್ಳೋದರ ಹೊರತು ಮೊದಲು ಕಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕಾಡಿನ ಪ್ರಾಣಿಗಳಿಗೆ ಸಿಗಬೇಕಾದಂಥ ಒಂದು ಬೇಸಿಕ್ ಕಮ್ಯುನಿಟೀಸ್ನ ನೀವು ಒದಗಿಸ್ಕೊಟ್ರೆ ಖಂಡಿತ ಅವು ನಮ್ಮ ರೈತ ಬೆಳೆದ ಬೆಳೆಗಳಿಗೂ ಹಾನಿ ಮಾಡಲಿಕ್ಕಿಲ್ಲ, ಹಾಗೆ ಮಾನವನ ಮೇಲೂ ಕೂಡ ದಾಳಿ ಮಾಡೋದು ಭಾಳ ಕಡಿಮೆ ಆಗ್ತದೆ ಅಂತೇಳಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಅರಣ್ಯ ಇಲಾಖೆಗೆ ಒಂದಷ್ಟು ಮಾನದಂಡಗಳು ಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.